ತುಂಬ ಐತಿ ಅದೇ ನೋಡೋದು ಬ್ಲಡ್ ಇದು ಬ್ಯಾಗ್ ಐತಿ ರೀ ನಾನು ಬ್ಯಾಗ್ ಇದು ಕೆಳಗೆ ಲೈಟ್ದಲ್ಲ ಬೇಟೆ ಸ್ವಲ್ಪ ಬ್ಯಾಗ್ ಸುರಿಲ್ಲ ಬ್ಯಾಗ್ ಸುರಿದು ಬಿಡ್ತೀನಿ ನೀವು ನಿಂಗೆ ಬೇಕಲ್ಲ ಹೆಂಗೆ ಇವಾಗ ಹಾಂ ಲೈಟ್ ಮಾಡ್ಕೋಬೋದಲ್ಲ ಫಿಟ್ನೆಸ್ಸು ಹೌದು ಸರ್ ಇದರಲ್ಲಿರುತ್ತೆ ಅದ್ರೊಳಗೆ ಬಾಕ್ಸ್ ಒಳಗಿರುತ್ತೆ ತೆಗೆದ್ಬಿಟ್ಟು ಅದನ್ನು ಓಪನ್ ಮಾಡೋಕ್ಕಾಗ ಅದು ಓಪನ್ ಮಾಡೋಂಗೆ ಓಕೆ ಹಾಂ ತೆಗಿತಾರೆ ಅದು ಅಷ್ಟರಲ್ಲಿ ಒಂದು ರೋಡ್ ಹೋಗ್ಬಿಡು ಅದೆಲ್ಲ ತಗೊಂಡು ಆಮೇಲೆ ತಗೊಳ್ಳಿ ಸರ್ ಸ್ವಲ್ಪ ಜಾಗ ಬಿಡಿ ಸರ್ ಏನು ಹೆಸರು ಸರ್ ನಿಮ್ಮದು ಸರ್ ಇದೆಲ್ಲ ಏನು ತೊಗೊಳಂಗಿಲ್ಲಲ್ಲ ಸರ್ ನೀವು ಹೌದು ಸರ್ ಅದು ತಗೊಳ್ಳೋದು ಸ್ವಲ್ಪ ಜಾಗ ಬಿಡಿ ಹೊರಗಡೆ ತೆಗಿಬಿಡಿ ಯಾಕಂದರೆ ಗಲೀಜಲ್ಲಿ ಇದಾಗಿರುತ್ತೆ ಹೇಳು ದರ್ಶನ್ ಅವರು ಆಮೇಲೆ ದರ್ಶನ್ ಅವ್ರ ಬರ್ತ್ಡೇ ಅಂತ ಅಂದಮೇಲೆ ಒಂದಷ್ಟು ಒಳ್ಳೆ ಕೆಲಸಗಳು ಆಗಲೇಬೇಕು. ನಾನು ಮುಂಚೆನೇ ಹೇಳ್ತಾ ಇದ್ದೆ, ಅದು ಒಂದು ನೆನೆ ರಾತ್ರಿಯಿಂದ ಹೇಳ್ತಾನೆ ಇದ್ದೀವಿ, ಅವರು ಕೇಕ್ ತರೋ ಬದಲು, ಪಟಾಕಿ ತರೋ ಬದಲು, ಹಾರ ತರೋ ಬದಲು ಹೂವು ದಿನಸಿ ಐಟಮ್ಗಳನ್ನ ತೊಗೊಂಬನ್ನಿ ಅಂತ ಹೇಳ್ತಾಯಿದ್ರು ಅಂತ. ಅದು ಸ್ವಲ್ಪ ಸುದ್ದಿ ಹಳೇದಾಯಿತು ಅಂತ ಹೇಳ್ಕೊಂಡ್ರು. ಈಗ ಅಲ್ಲಿ ಹೋಗ್ಬಿಟ್ಟು ಬಂದಿರೋ ಅಭಿಮಾನಿಗಳಿಗೆಲ್ಲ ಎಲ್ರಿಗೂ ಊಟದ ವ್ಯವಸ್ಥೆ. ಈಗ ಇಲ್ಲಿ ನೋಡ್ಬೋದು ನಾವು ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಏನು ಅವ್ರನ್ನ ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಫ್ಯಾನ್ಸು, ಅವರೆಲ್ಲ ಸ್ವ ಇಚ್ಛೆಯಿಂದ ಅವರೇ ಬಂದುಬಿಟ್ಟು ಇಲ್ಲಿ ಎಲ್ಲರೂ ಬ್ಲಡ್ ಕೊಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಫಸ್ಟು. ಅವ್ರನ್ನ ಮಾತಾಡ್ಸ್ಬಿಟ್ಟು ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಬನ್ನಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಸರ್, ಫಸ್ಟ್ ಆಫ್ ಆಲು ನೀವು ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸು. ಯಾವ ಊರು ನಿಮ್ಮದು? ನಮ್ಮದು ದೇವನಹಳ್ಳಿಯಿಂದ ನಿಮ್ಮ ಬಾಸ್ ನೋಡೋಕೆ ಬಂದಿದ್ದೀರಾ? ಹೌದು ಸರ್. ವಿಶ್ ಮಾಡಿದ್ರಾ? ಎಷ್ಟೊತ್ತಿಗೆ ಬಂದ್ರಿ ನೀವು ದೇವನಹಳ್ಳಿಯಿಂದ? 6 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆ ಬಂದ. 6 ಗಂಟೆಗೆ ಬಂದು ಎಷ್ಟೊತ್ತಿಗೆ ವಿಶ್ ಮಾಡಿದ್ರಿ? 7-8 ಗಂಟೆಗೆ. ಖುಷಿ ಆಯ್ತಾ ನಿಮ್ಮ ಬಾಸ್ನ ನೋಡಿ? ಹೌದು ಸರ್. ಬ್ಲಡ್ ಕೊಡ್ಬೇಕಂತ ನೀವು ವಾಲಂಟಿಯರ್ ಬಂದ್ಬಿಟ್ಟು ಬ್ಲಡ್ ಕೊಡ್ತಾ ಇದ್ದೀರಾ? ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ಸರ್, ಎಲ್ಲರೂ ಅಭಿಮಾನಿಗಳೆಲ್ಲ ಕೊಡ್ತಾ ಇದ್ರು, ನಮಗೂ ಖುಷಿ ಆಯಿತು, ಅದಕ್ಕೆ ಬಂದು ನಾವು ಕೊಡ್ತಾ ಇದ್ದೀವಿ. ನೀವು ಕೊಡ್ತಾ ಇದ್ದೀರಾ? ಹೌದು ಸರ್. ನಿಮಗೆ ಬ್ಲಡ್ ಕೊಡೋದು ತುಂಬ ಖುಷಿ ಇದೆ. ಹೌದು ಸರ್. ನಿಮ್ಮ ಬಾಸ್ ಅವ್ರ ಬರ್ತಡೇ ದಿನ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲ, ಅನ್ನದಾನ ಆಗಿರ್ಬೋದು, ಅನಾಥ ಮಕ್ಕಳಿಗೆಲ್ಲ ಆಶ್ರಮಗಳಿಗೆ ಊಟದ ವ್ಯವಸ್ಥೆ ಮಾಡೋದಾಗಿರ್ಬೋದು, ಈ ಥರ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಬಾಸ್ಗೆ? ಸರ್, ಅವ್ರು ಹಂಗೆ ಚೆನ್ನಾಗಿರಲಿ ಅಷ್ಟೇ ಸರ್. ಯಜಮಾನ ಟ್ರೈಲರ್ ನೋಡಿದ್ರಾ? ಹೌದು ಸರ್. ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ. ಮೂವಿ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದೀವಿ. 1ನೇ ತಾರೀಕು ಬರುತ್ತೆ. ಹೌದು ಸರ್. ಫಸ್ಟ್ ಶೋ ನೈಟೇ ಓದ್ತೀರಿ ಸರ್. ಥ್ಯಾಂಕ್ ಯು. ಇನ್ನು ಸರ್ ನಮಸ್ಕಾರ. ಹೆಸರು? ನಿಮ್ಮ ಹೆಸರು? ಆನಂದ್ ಅಂತ. ಎಲ್ಲಿಂದ ಬಂದಿರಾ ಸರ್? ಮಂಡ್ಯದಿಂದ ಬಂದಿದ್ದೀರಾ? ಮಂಡ್ಯ ಅಂದಮೇಲೆ ಡಿ ಬಾಸ್ ಪಕ್ಕ ಅಭಿಮಾನಿ, ಹಾರ್ಡ್ ಕೋರ್ ಫ್ಯಾನು. ಏನನ್ಸುತ್ತೆ ಸರ್, ಬ್ಲಡ್ ಕೊಡ್ತಾ ಇದ್ದೀರಾ? ತುಂಬ ಖುಷಿ ಅನ್ಸುತ್ತೆ. ಬಂದ್ಬಿಟ್ಟು ಬ್ಲಡ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನ್ಸುತ್ತೆ. ತುಂಬ ಖುಷಿ ಅನ್ಸುತ್ತೆ. ಅಷ್ಟೇನಾ? ಬೇರೆ ಇಲ್ವಾ? ಏನಿಲ್ಲ. ವಿಶ್ ಮಾಡಿದ್ರು ಅವ್ರಿಗೆ? ವಿಶ್ ಮಾಡಿ ಏನು ವಿಶ್ ಮಾಡಿದ್ರೆ? ಹತ್ರದಿಂದ ಅವ್ರು ನೋಡಿದ್ರೆ ಇದಕ್ಕೆ ಮುಂಚೆ ನೀವು ನೋಡಿದ್ರಾ? ಮಂಡ್ಯದಲ್ಲಿ ಮೀಟ್ ಮಾಡಿದ್ರಾ? ಮಾಡಿದ್ದೀವಿ. ಮಾತಾಡ್ಸಿದ್ದೀನಿ. ಯಜಮಾನ ಟ್ರೈಲರ್ ಹೆಂಗಿದೆ? ಸೂಪರ್ ಆಗಿದೆ ಸರ್. ಫಿಲಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಕಾಯ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ ನೀವು ಮಂಡ್ಯದಿಂದ? ನಾವು ಬೆಳಗ್ಗೆ 5 ಗಂಟೆಗೆ ಬಂದು. ಬೆಳಿಗ್ಗೆ 5 ಗಂಟೆಗೆ ಮಂಡ್ಯದಿಂದ 5 ಗಂಟೆಗೆ ಬಂದು ಇವಾಗ ಬ್ಲಡ್ ಕೊಟ್ಬಿಟ್ಟು ವಿಶ್ ಮಾಡ್ಬಿಟ್ಟು ವಾಪಸ್ ಮಂಡ್ಯಗೆ ಹೊರಟ್ರೆ. ಈಗ ಊಟ ಮಾಡಿದ್ರಾ? ಊಟ ಆಯ್ತು. ಊಟ ಹೆಂಗಿತ್ತು? ಸೂಪರ್ ಸರ್. ಚೆನ್ನಾಗಿತ್ತಾ? ನೀವೇನು ತಂದ್ರಿ ಅವ್ರಿಗೆ ಕೊಡೋಕ್ಕೆ? ರೋಸ್ ತಂದ್ರ? ಮತ್ತೆ ದಿನಸಿ ಐಟಮ್ ಎಲ್ಲ ಥರ ಕೇಳಿದ್ರು? ಬಂದಿರಾ ನೀವು? ಇಲ್ಲ, ನಾನು ಒಬ್ಬನೇ ಬಂದಿದ್ದು. ಒಬ್ಬರೇ ಬಂದಿದ್ದೀರಾ? ಲಯನ್ಸ್ ಕ್ಲಬ್ ವತಿಯಿಂದ ಇಲ್ಲೇನು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಏನು ಅರೇಂಜ್ ಮಾಡ್ಯಾರೆ. ಇಲ್ಲೆಲ್ಲ ಉಸ್ತುವಾರಿನ ಒಬ್ರು ನೋಡ್ಕೋತಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ ಹೇಳಿ. ಹೌದು, ಇದು ಬ್ಲಡ್ ಡೊನೇಷನ್ ಕ್ಯಾಂಪು, ಅವ್ರ ಫ್ಯಾನ್ಸ್ಗಳ ಕ್ಯಾಂಪ್ ಅಂತಲೇ ಹೇಳ್ಬೋದು. ಅವರು ಹುಟ್ಟುಹಬ್ಬದ ಪ್ರಯುಕ್ತ ಹಾಕಿರೋ ಕ್ಯಾಂಪಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದು ರಕ್ತದಾನ ಮಾಡಿರೋದಕ್ಕೆ ದರ್ಶನ್ ಅವರ ವ್ಯಕ್ತಿತ್ವ ಕಾರಣ ಅನಿಸ್ತಾ ಇದೆ ನನಗೆ. ಅಂದರೆ ಮೀನ್ಸ್ ಯಾರಿಗೆ ನಾವು ಬ್ಲಡ್ ಡೊನೇಟ್ ಮಾಡಿ ಅಂತ ಕೇಳೋದಕ್ಕಿಂತ ಮುಂಚೆನೇ ಅವ್ರು ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ಬಂದು ದಾನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಜೊತೆಗೆ ಏನಂದರೆ ಬ್ಲಡ್ಡನ್ನು ನಾವು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಇದನ್ನು ನಾವು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಒಬ್ಬರು ದಾನ ಮಾಡಿದ ರಕ್ತವನ್ನು 3 ಮಕ್ಕಳಿಗೆ ನಾವು ಕೊಡ್ತೀವಿ.
ಸೊ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಒಳ್ಳೆ ಕಾಸ್ ಅವರು ತಮ್ಮ ಬರ್ತ್ಡೇ ದಿವಸ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಇದ್ರ ಜೊತೆಗೆ ಅವರು ಈ ಸರಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋತಾ ಇಲ್ಲ, ತುಂಬ ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಅಂಬರೀಶ್ ಅವ್ರದ್ದು ಏನು ಕಾರಣ ಆಯ್ತು ಅದಕ್ಕೋಸ್ಕರ. ಇದಕ್ಕೂ ಮುಂಚೆ ಅವರು ಅನಾಥ ಮಕ್ಕಳಿಗಾಗಲಿ ಅವ್ರಿಗೆ ಕೊಡೋದಕ್ಕೆ ದಿನಸಿ ಐಟಮ್ಗಳನ್ನ ತಗೊಂಬನ್ನಿ ಅಂತ ಹೇಳಿದ್ರು. ಅಲ್ಲ, ನಿಜವಾಗೂ ಇದು ಎಲ್ಲರಿಗೂ ಈ ಒಂದು ಐಡಿಯಾ ಬರೋದಿಲ್ಲ. ಅವರು ಪ್ರತಿ ಸರಿ ಕೇಕು, ಹೂವು, ಹಾರ ಅದನ್ನೆಲ್ಲ ಕೊಡ್ತಾ ಇದ್ರು. ಆದರೆ ಈ ಸಲ ಅವರು ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಆಮೇಲೆ ಇದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕದಲ್ಲಿರೋ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಇಲ್ಲಿ ಬಂದಿರೋ ದಿನಸಿನ ಕಳಿಸ್ತಾ ಇದ್ದಾರೆ. ಅದು ತುಂಬ ಗ್ರೇಟ್. ಟೋಟಲ್ ಎಷ್ಟು ಜನ ಬ್ಲಡ್ ಕೊಟ್ಟಿದ್ದಾರೆ ಮೇಡಮ್? ಇಲ್ಲಿವರೆಗೂ ಒಂದು 100 ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ, ಬರ್ತಾ ಇದ್ದಾರೆ. ಅವರು ವಾಲಂಟಿಯರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ. 4:15ವರೆಗೂ ಬ್ಲಡ್ ಕ್ಯಾಂಪ್ ನಡೀತಾ ಇರುತ್ತೆ. ಎಷ್ಟು ಜನ ಬಂದರೂ ನಮಗೆ ರಿಕ್ವೈರ್ಮೆಂಟ್ ಇದೆ. ಕ್ಯಾನ್ಸರ್ ಹಾಸ್ಪಿಟಲ್ಗೆ ಮಕ್ಕಳಿಗೆ ದಿವಸಕ್ಕೆ ನಾವೊಂದು 100 ಪೌಚ್ ಬ್ಲಡ್ ತೊಗೊಂಡೋದ್ರೂ ರಿಕ್ವೈರ್ಮೆಂಟ್ ಇದೆ. ಇದು ಇಲ್ಲಿ ನಮ್ಗೆ ಎಷ್ಟಾದ್ರೂ ನಮಗೆ ಖುಷಿನೇ, ಜಾಸ್ತಿ ಆದಷ್ಟು ಇನ್ನೂ ಖುಷಿ ಆಗುತ್ತೆ ಅಷ್ಟೇ. ಬಂದಿರೋ ಫ್ಯಾನ್ಸ್ ನಿಮ್ಮ ಹತ್ರ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಬ್ಲಡ್ ಕೊಡೋಕೆ ಮುಂಚೆ ನೀವು ಅವ್ರನ್ನ ಮಾತಾಡಿಸ್ತಾ ಇದ್ದೀರಾ? ಖಂಡಿತ ಮಾತಾಡಿಸ್ತಾ ಇದ್ದೀವಿ. ತುಂಬ ಖುಷಿಯಿಂದ ಕೊಡ್ತಾ ಇದ್ದಾರೆ. ಅವ್ರಿಗೆ ದರ್ಶನ್ ಮೇಲಿನ ಅಭಿಮಾನದಿಂದ ಕೆಲವು ಜನ ಕೊಡ್ತಾ ಇದ್ದಾರೆ. ಈಗ 2 ಹುಡುಗಿಯರು ಬಂದಿದ್ರು. ಒಬ್ಳಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು, ಒಬ್ಳು ಅಂಡರ್ ವೇಟ್ ಇದ್ಲು. ಇಲ್ಲ, ನಾನು ಅಣ್ಣನ ಬರ್ತ್ಡೇ ದಿವಸ ಕೊಡಲೇಬೇಕು, ಬ್ಲಡ್ ಕಮ್ಮಿ ಇದ್ರು ಕೊಡಬೇಕು, ನನ್ನ ರಿಸ್ಕ್ಗೆ ನಾನು ಲೆಟ್ರ್ ಬರ್ಕೊಡ್ತೀನಿ ಅಂತ. ಅಂದರೆ ಆ ರೀತಿ ಅಭಿಮಾನ. ಸೊ ಅದಕ್ಕೆ ನಾನು ಹೇಳಿದೆ, ಬೇಡ ಪುಟ, ನೆಕ್ಸ್ಟ್ ಟೈಮ್ ಇದ್ದಾಗ ನಾನು ಹೇಳ್ತೀನಿ, ಬಂದು ಕೊಡು ಅಂತ ಹೇಳಿದೆ. ಈ ಥರ ಪ್ರಿಕಾಷನ್ಸ್ ಎಲ್ಲ ನೀವು ತಗೋತಾ ಇದ್ದೀರಾ? ಖಂಡಿತ ನಾವು ಇವ್ರಿಗೆ ಫಸ್ಟು ನಮಗೆ ಎಲ್ಲರೂ ಚೆನ್ನಾಗಿರಬೇಕು, ಇವ್ರಿಗೆ ತೊಂದರೆ ಮಾಡಿ ಬೇರೆಯವ್ರಿಗೆ ಒಳ್ಳೇದು ಮಾಡೋದು ನಮ್ಮ ಇದು ಅಲ್ಲ. ಇನ್ನು ಟೋಟಲ್ ಎಷ್ಟು ಜನ ಬರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಮೇಡಮ್? ಐ ಥಿಂಕ್ ಒಂದು 400 ಆಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದು. ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿಗ? ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಒಂದು 15 ಜನ ಇದ್ದೀವಿ ನಾವೆಲ್ಲ, ಸ್ಟಾಫ್ ಎಲ್ಲ 15 ಜನ ಇದ್ದೀವಿ. ಈಗ ಅಂದರೆ ಒಂದು 100 ಜನ ಕೊಟ್ಟಿದ್ದಾರೆ. 100 ಜನ ಡೈರೆಕ್ಟ್ ಆಗಿ ನೀವು ಅಲ್ಲಿ ಇದನ್ನು ನಾವು ತಗೊಂಡೋಗಿ 24 ಗಂಟೆಯಲ್ಲಿ ಅದನ್ನು ಎಲ್ಲ ಪ್ಯೂರಿಫೈ ಮಾಡ್ತೀವಿ. ಬ್ಲಡ್ನ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ, ಅದರಲ್ಲಿ ಯಾವುದಾದ್ರೂ ಕಾಯಿಲೆಗಳಿದ್ರೆ ಪ್ರತಿಯೊಬ್ಬರಿಗೂ ಇಮಿಡಿಯೇಟ್ ಆಗಿ ಫೋನ್ ಹೋಗುತ್ತೆ. ಇದು ಮೇಜರು. ಇಮಿಡಿಯೇಟ್ ಆಗಿ ಫೋನ್ ಹೋಗುತ್ತೆ ನಿಮಗೆ, 24 ಅವರ್ಸಲ್ಲಿ ಫೋನ್ ಹೋಗುತ್ತೆ, ನಿಮ್ಗೆ ಈ ಥರ ಕಾಯಿಲೆ ಇದೆ, ಇದಕ್ಕೆ ಪ್ರಿಕಾಷನ್ ತಗೊಳ್ಳಿ ಅಂತ. ಅದಕ್ಕೋಸ್ಕರ ನಾವು ಅಡ್ರೆಸ್ಸು, ಫೋನ್ ನಂಬರು ತಗೊಳ್ಳೋದು. ಅಡ್ರೆಸ್ಸು, ಫೋನ್ ನಂಬರು ತಗೋತಾ ಇದ್ದೀವಿ. ಯಾಕಂದರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸಪೋಸ್ ಫೋನ್ ಅವ್ರಿಗೆ ಹೋಗಿಲ್ಲ ಅಂದರೆ ಅವ್ರು ಹೆಲ್ದಿ ಆಗಿದ್ದಾರೆ ಅಂತ, ಏನಾದರೂ ಫೋನ್ ಹೋದರೆ ಪ್ರಾಬ್ಲಮ್ ಇದೆ ಅಂತ ಅವರು ಮುಂದೆ ಪ್ರಿಕಾಷನ್ ತಗೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಇದನ್ನು 2 ಡೇಸ್ ಆದಮೇಲೆ ನಾವು ಹಾಸ್ಪಿಟ್ಲಿಗೆ ಫೋನ್ ಬಂದರೆ ಎಲ್ಲರಿಗೂ ರಿಸೀವ್ ಮಾಡಿ ಅಂತ ಖಂಡಿತ. ಯಾವುದಾದ್ರೂ ನಂಬರ್ ಫೋನ್ ನಿಮ್ಗೆ ಬಂದರೆ ರಿಸೀವ್ ಮಾಡಿ. ಬ್ಲಡ್ ಕೊಟ್ಟಿರೋ ಎಲ್ಲರೂ ಮೇಜರ್ ಏನು ಅನ್ಕೋತೀನಿ, ನಾನೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಯಾರಿಗೂ ಯಾವ ಥರದ ಕಾಯಿಲೆ ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಇನ್ನು ದರ್ಶನ್ ಅವ್ರಿಗೆ ಫೈನಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಹೇಳೋದು, ಅವರು ಬರೀ ರಿಯಲ್ ಹೀರೋ ಅಲ್ಲ, ರಿಯಲ್ ಹೀರೋ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಮಾಡಿ ಬಂದೆ ನಾನು, ಮಾಡಿ ಬಂದೆ. ನಮ್ಮ ಮೂಲಕ ಇನ್ನೊಂದ್ಸರಿ ಮಾಡ್ಬಿಡಿ ವಿಷಯ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಅಭಿಮಾನಿ ಆಗಿದ್ದು ಏನಕ್ಕೆ ಅಂದರೆ, ಅವ್ರದ್ದು ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ನೋಡಿ. ಆ್ಯಕ್ಚುಲಿ ಅವ್ರದ್ದು ಆ ಆ್ಯಕ್ಟಿಂಗು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೇಳ್ತಿದ್ರು ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ದಲ್ಲಿ ಅವರ ಒಂದು ಕೆಚ್ಚು ಆ ಸಂಗೊಳ್ಳಿ ರಾಯಣ್ಣನ್ಕಿಂತ ಜಾಸ್ತಿ ಇದೆ. ನಿಜ, ನಂಗೆ ಅದು ಅನಿಸಿದ್ದು. ಆಮೇಲೆ ಆ ಪಿಕ್ಚರ್ ನೋಡಿದ್ಮೇಲೆ ನಾನು ಆ ಏರಿಯಾ ಎಲ್ಲ ನೋಡ್ಕೊಂಡು ಬಂದೆ. ಅಂದರೆ ಅಷ್ಟು ಒಂಥರ ಇಂಪ್ಯಾಕ್ಟಿವ್ ಆಗಿತ್ತು ಅವ್ರಿಗೆ, ಅಷ್ಟು ಒಂಥರ ಆ ಒಂದು ಪಾತ್ರದಲ್ಲಿ ಅವರು ತಲ್ಲೀನರಾಗಿ ಮಾಡಿದ್ದಾರೆ. ಕನ್ನಡಕ್ಕೆ ಆ ಥರ ಆ ಒಂದು ರೋಲ್ಗಳು ಮಾಡೋಕ್ಕೆ ನಮ್ಮ ದರ್ಶನ್ ಅವರು ಸೂಟಬಲ್ ವ್ಯಕ್ತಿ ಅಂತ. ಯಜಮಾನ ನೋಡಿದ್ರಾ? ಟ್ರೈಲರ್ ನೋಡಿದ್ರಾ? ನೋಡಿಲ್ಲ, ಆದರೆ ಕಾಯ್ತಾ ಇದ್ದೀರಾ ನೀವು? ಕಾಯ್ತಾ ಇದ್ದೀವಿ. ಪಿಕ್ಚರ್ ನೋಡ್ತೀರಾ? ಪ್ರತಿಯೊಂದು ಸಿನಿಮಾಗಳು ನೋಡ್ತೀನಿ. ಅಲ್ಲ, ಅವ್ರದ್ದು ಅಂತಂದರೆ ನನಗೇನು, ಪಾಪ ಕಲಾವಿದರು ಯಾರೇ ಆಗಲಿ ಒಳ್ಳೆ ಪಿಕ್ಚರ್ ಬಂದರೆ ಖಂಡಿತ ನೋಡ್ತೀವಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇವ್ರ ಮಾತು. ಹೆಚ್ಚಿನ ಅಪ್ಡೇಟ್ಗಳಿಗೆ ನೋಡ್ತೀರಿ ಫಿಲ್ಮಿ ಬೀಟ್. ನಮಸ್ಕಾರ.